ಮತ್ತೊಂದು ಕಡೆ ಗಣಪತಿ ಉತ್ಸವಗಳಲ್ಲಿ ಶಬ್ದ ಮಾಲಿನ್ಯಕ್ಕೆ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಉತ್ಸವ ನಡಿಬೇಕು. ಬೆಂಗಳೂರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಇದಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ನ ಡೈರೆಕ್ಷನ್ ಇದೆ. ಬಹಳ ಡಿಜೆ ಹಾಕೊಂಡು ಆ ಸಂದರ್ಭದಲ್ಲಿ ಸಂಭ್ರಮ ಮಾಡೋದು ಮತ್ತೊಂದು ಇದೆಲ್ಲ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇಂತಿಷ್ಟು ಡೆಸಿಬಲ್ ಇರಬೇಕು ಅಂತ ಹೇಳ್ಕೊಂಡು ಎಲ್ಲ ಸೂಚನೆ ಇದೆ. ಕಳೆದ ಬಾರಿನೂ ನೀವು ಗಮನಿಸಿದ್ದೀರಾ, ಈ ಶಬ್ದ ವಿಚಾರವಾಗಿನೇ ಬಹಳ ಕಡೆ ಕಿರಿಕಾಗಿರೋದು. ಆಮೇಲೆ ಹೇಳಿ ಈಗ ಎಲ್ಲ ಇನ್ನೂ ಒಂದೂವರೆ ವರ್ಷ ಚುನಾವಣೆ ವರ್ಷ ಆಗಿರುವಂಥ ಕಾರಣಕ್ಕಾಗಿ ಈಗೆಲ್ಲ ಬಹಳ ಹುಷಾರಾಗಿರ್ಬೇಕಾದಂಥದ್ದು ಸರ್ಕಾರಕ್ಕೂ ಕೂಡ ಅನಿವಾರ್ಯತೆ ಇದೆ. ಭಾಳ ಕಡೆ ಈ ಡಿ ಜೆ ಸೌಂಡ್ ಹಾಕೊಂಡು ಹೋಗೋದು, ಇನ್ನೊಂದು ಕೋಮಿನವರನ್ನ ಟ್ರಿಗರ್ ಮಾಡೋದು, ಆ ಕಡೆ ಆ ಕೋಮ್ನವ್ರು ಇವ್ರ ಕಡೆ ಕಲ್ಲೊಡಿಯೋದು, ಇವ್ರು ಮತ್ತೊಂದು ಕಡೆ ಹೋಗಿ ದೊಣ್ಣೆ ಹಿಡ್ಕೊಂಡು ಹೋಗೋದು, ಇದೆಲ್ಲ ಈ ಬಾರಿಯೂ ಆಗಿದ್ರೆ ಸರ್ಕಾರಕ್ಕೂ ಕೂಡ ಬಹಳ ಕೆಟ್ಟ ಹೆಸರು, ಬೇರೆ ಬೇರೆ ತೆರಣ ಅಂತ ತಿರುವುಗಳನ್ನು ಪಡೆಯುತ್ತೆ. ಮೇನ್ಲಿ ನೋಡಿ, ಇನ್ನೊಂದು ವಿಚಾರ, ಯಾರ್ಯಾರು ಗಣಪತಿ ಕೂರಿಸ್ಬೇಕು ಅಂತಿದ್ರೋ ಇದ್ರ ಕಡೆ ಗಮನ ಕೊಟ್ಬಿಡಿ. POP ಗಣಪತಿಯ ಬಗ್ಗೆ ಸರ್ಕಾರ ಬಹಳ ಕ್ಲಿಯರ್ ಆಗಿ ಸೂಚನೆ ಕೊಟ್ಟಿದೆ. POP ಗಣಪತಿಗಳನ್ನ ಕೂರಿಸೋ ಆಗಿಲ್ಲ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಅವರಿಗೆಲ್ಲ ಜನಕ್ಕೆ ಜಾಗೃತಿ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಭಾಗದಲ್ಲಿ. ಆದರೆ ಇನ್ನುಳಿದಂಥ ಜಿಲ್ಲೆಗಳಲ್ಲಿ ಏನಿದಾರಲ್ಲ ಅವ್ರುಗಳಿಗೆ ಇದ್ರ ಬಗ್ಗೆ ಜಾಗೃತಿ ಇಲ್ಲ. 90% ಮಣ್ಣಿನ ಗಣಪತಿಯನ್ನ ಕೂರಿಸ್ತಾರೆ. ಯಾವುದು ಈ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡದಲ್ಲಿ. ಬೇರೆ ಕಡೆ ಏನು ಈ ದುಡ್ಡು ಖರ್ಚು ಮಾಡಬೇಕು, ಆಮೇಲೆ ಕಾಂಪಿಟೇಷನ್, ಅವ್ರು 5 ಅಡಿ ಕೂರ್ಸಾರ, ನಾವು 8 ಅಡಿ ಕೂರ್ಸೋಣ, ಭಾಳ ಕಲರ್ಫುಲ್ ಆಗಿರಬೇಕು. ಮಣ್ಣಿನ ಗಣಪತಿಲಿ ಭಾಳ ಕಲರ್ಫುಲ್ ಇದೆಲ್ಲ ಆಗಲ್ಲ. ಹಾಗಾಗಿ ಏನು ಈ POP ಗಣಪತಿ ತರೋದು, ಅವು ನೀರಲ್ಲಿ ಕರಗಲ್ಲ. ಸೊ ಹಾಗಾಗಿ ಪರಿಸರ ಮಾಲಿನ್ಯ, ಹೆಸರಿಗೆ ಗಣಪತಿ ಉತ್ಸವ, ಆದರೆ ಪ್ರತಿ ವರ್ಷ ಕೂಡ ಉತ್ಸವ ಆದಂಥ ನಂತರದಲ್ಲಿ ದೇಶದಲ್ಲಿ, ರಾಜ್ಯದಲ್ಲಿ ಹೇಗೆ ಪರಿಸರ ಮಾಲಿನ್ಯ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನ ಕೊಡಬೇಕು. ಕೆರೆ ಕಟ್ಟೆಗಳೆಲ್ಲ ಇದರಿಂದಾಗಿ ಭಾಳ ಹಾಳಾಗ್ತಾ ಇದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ವಿಸರ್ಜನೆಯ ತಡೆ ಮಾಡಬೇಕು ಅಂತೇಳಿ ಸೂಚನೆಯನ್ನ ಕೊಡಲಾಗಿದೆ. ಆಯ್ತಪ್ಪ, ಗಣಪತಿ ಕೂರಿಸ್ತೀರಾ, ಅವ್ರು ಮಾರಿದ್ರು ನಾವು ಕೂರಿಸಿದ್ವಿ ಅಂತ ನೀವು ಹೇಳ್ಬೋದು. ಬಟ್ ಅವುಗಳನ್ನ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಅವೇನಾದ್ರೂ POP ಗಣಪತಿ ಆದ್ರೆ ಕೆರೆಗೆ ಬಿಡೋಕೆ ಅವಕಾಶ ಕೊಡಬೇಡಿ ಅಂತ ಹೇಳ್ಕೊಂಡು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಯನ್ನ ಪೂಜಿಸಬೇಕು ಅಂತ ಜನರಿಗೆ ಮನವಿ ಮಾಡಿಕೊಳ್ಳಲಾಗಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ನಿರ್ದೇಶನ ಕೊಟ್ಟಿದ್ದಾರೆ. POP ಗಣೇಶ ತಯಾರಿಕೆ, ದಾಸ್ತಾನು ಮತ್ತು ಸಾಗಾಟಕ್ಕೆ ತಡೆ ಸೂಚಿಸಿದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ನೆರವನ್ನ ಪಡೆಯುವುದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಿನ ಒಂದು ಪೊಲರೈಸೇಷನ್ ಎಲ್ಲಾಗಿದೆ, ಮ್ಯಾಂಗ್ಳೂರಲ್ಲಿ ಆಗಿದೆ. ಆದರೆ ಎಲ್ಲ ಮ್ಯಾಂಗ್ಳೂರಲ್ಲಿ ಸಂಪೂರ್ಣವಾಗಿ ಮಣ್ಣಿನ ಗಣಪತಿ ಉಪಯೋಗ ಮಾಡ್ತಾರೆ. ಉಡುಪಿಯಲ್ಲಿ 95% ಮಣ್ಣಿನ ಗಣಪತಿ ಉಪಯೋಗ ಮಾಡ್ತಾರೆ. ಉತ್ತರ ಕನ್ನಡದಲ್ಲಿ ಮಣ್ಣಿನ ಗಣಪತಿ ಉಪಯೋಗ ಮಾಡ್ತಾರೆ. ನಮ್ಮ ಭಾಗದಲ್ಲಿ ನಾವೇ ನೋಡ್ತೀವಿ, ಇನ್ನೂ ಮೌಢ್ಯತೆ ಇದೆ. ಆ ಕಾಂಪಿಟೇಷನ್ ಸ್ಪರ್ಧೆಯಲ್ಲಿ ಇನ್ನೂ ದುಡ್ಡು ತರಬೇಕು ಅಂತ 2 ಲಕ್ಷ, 3 ಲಕ್ಷ, 5 ಲಕ್ಷ ಹಾಕಿ ತರುವಂಥದ್ದು ನಡೀತಾ ಇದೆ. ಪ್ರತಿ ವರ್ಷ 10% ಕಡಿಮೆ ಆಗ್ತಾ ಇದೆ. ಒಂದು ಒಳ್ಳೆ ಬೆಳವಣಿಗೆ ನಮ್ಮೆಲ್ಲರ ಪ್ರಯತ್ನದಿಂದ. ಈ ದೇಶದಲ್ಲಿ ಬರೀ ಕಾಯ್ದೆ ಕಾನೂನು ಮಾಡಿದ್ರೆ ಅಷ್ಟೇ ಸಾಲದು. ಇದು ಒಂದು ಜನಾಂದೋಲನ ಥರ ಜನ ಮನಸ್ಸಿನಲ್ಲಿ ಬರಬೇಕು. ಜನರಲ್ಲಿ ಮನಸ್ಸಿನಲ್ಲಿ ಬರುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹೋದ ಸಲ ನಾನು ಕ್ರಿಮಿನಲ್ ಕೇಸ್ ಹಾಕಿಸಿದ್ದೆ, ಸುಮಾರು ಸೀಸ್ ಮಾಡಿಸಿದ್ದೆ. ಇಷ್ಟೆಲ್ಲ ಕ್ರಮ ತೆಗೆದುಕೊಂಡ್ರೂ ಇವತ್ತು ಇನ್ನೂ ನಡೀತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಜನನೂ ಈಗ ಹಬ್ಬ ಬಂದಂಥ ಸಂದರ್ಭದಲ್ಲಿ ಆ ಹಬ್ಬ ಒಳ್ಳೆ ರೀತಿಯಿಂದ ಆಚರಣೆ ಮಾಡಬೇಕು ಅಂತ ಯುವಕರೆಲ್ಲರೂ ಆ POP ಗಣಪತಿಗೆ ಮಾರು ಹೋಗ್ತಾರೆ. ನಮ್ಮ ಇಲಾಖೆ ವತಿಯಿಂದ ಪೊಲೀಸ್ ಇಲಾಖೆಗೆ, ಸಾರಿಗೆ ಇಲಾಖೆಗೆ ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಕ್ಕೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ಇದು ಬಹಳ ಉತ್ತಮವಾದಂಥ ಇನಿಷಿಯೇಟಿವ್. ಯಾಕಂತ ಅಂದ್ರೆ ಹಬ್ಬ ಶುರು ಆಗೋಕ್ಕೆ 10 ದಿವಸ 15 ದಿವಸ ಮುಂಚೆ ತೆಗೆದುಕೊಂಡ್ರೆ ಈ ಥರದ ಇನಿಷಿಯೇಟಿವ್ ಅದನ್ನು ಬಹಳ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಈಗ 1 ತಿಂಗಳು ಮುಂಚೆನೇ ಈ ಥರದ ಒಂದು ಸೂಚನೆ ಅಂತೂ ಸಚಿವರ ಕಡೆಯಿಂದ ಬಂದಿದೆ. ಬಟ್ ಡಿಪಾರ್ಟ್ಮೆಂಟ್ ಎಷ್ಟು ಕಠಿಣವಾಗಿ ವರ್ತಿಸ್ಬೋದು, ಜನ ಹೇಗೆ ಅರ್ಥಕೊಳ್ಬೇಕು ಈ ಸಲ ಅಂತ ಹೇಳ್ಕೊಂಡು? ಹೌದು ಮಲ್ತೇಶ್, ಕರ್ನಾಟಕ ಸರ್ಕಾರ ಈ ತರದ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಇನ್ನು ಗಣಪತಿ ಹಬ್ಬಕ್ಕೆ 1 ತಿಂಗಳಿಗಿಂತ ಹೆಚ್ಚಿನ ಸಮಯ ಇರೋದ್ರಿಂದ ಈಗಲೇ ಸರ್ಕಾರ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಿರುವಂತಹದ್ದು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಈಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿಯ ವ್ಯಾಪ್ತಿಗಳಲ್ಲಿ ಯಾವುದೇ ಹಳ್ಳಿಗಳಲ್ಲಿ ಗಣಪತಿಯನ್ನ ಕೂರಿಸೋದಾಗ್ಲಿ, ಅವ್ರೇನು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗತ್ತೆ, ಗಣಪತಿಯನ್ನ ಕೂರಿಸ್ತೀವಿ ಅನ್ನುವಂಥದ್ದನ್ನ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗತ್ತೆ. ಅಂತಹ ಸಂದರ್ಭದಲ್ಲೇ ಅವರಿಗೆ ಸೂಚನೆಯನ್ನ ಕೊಡಬೇಕು. ಮತ್ತೆ ಈಗಿನಿಂದಲೇ ಜಾಗೃತಿಯನ್ನ ಮೂಡಿಸಬೇಕು. ಹಳ್ಳಿಗೆ ತೆರಳಿ ಯಾವುದೇ
ಯಾವುದೇ ಕಾರಣಕ್ಕೂ ಪಿಒಪಿ ಗಣಪತಿಯನ್ನ ಕೂರಿಸಬಾರದು. ಅದರಿಂದ ಕೂರಿಸೋದ್ರಿಂದ ಆಗುವಂತ ಅನಾಹುತಗಳೇನು, ಜಲಚರಗಳಿಗೆ ಆಗುವಂತಹ ಅನಾಹುತ ಏನು, ಜಾನುವಾರುಗಳಿಗೆ ಆಗುವಂತಹ ಅನಾಹುತ ಏನು, ಜೊತೆಗೆ ಅದನ್ನೇ ಕುಡಿಯೋ ನೀರಿಗೂ ಕೂಡ ಬಳಸ್ತಾರೆ. ಕೆರೆ ಕಟ್ಟೆಗಳು ಅಂತಂದ್ರೆ ಕುಡಿಯೋ ನೀರಿಗೂ ಕೂಡ ಜನರು ಬಳಸ್ತಾರೆ. ಪಿಒಪಿ ಗಣಪತಿಯನ್ನ ಅಲ್ಲೊಂದ್ ವೇಳೆ ವಿಸರ್ಜನೆ ಮಾಡಿದಾದಲ್ಲಿ ಅದರಲ್ಲಿರ್ತಕ್ಕಂಥ ಕೆಮಿಕಲ್ ಇಂದ ಜನರಿಗೆ ಸಾಕಷ್ಟು ಹಾನಿ ಆಗುತ್ತೆ, ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತೆ. ಇದನ್ನೆಲ್ಲವೂ ಕೂಡ ಜನರಿಗೆ ಮನವರಿಕೆ ಮಾಡ್ಕೊಡ್ಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಇನ್ನೊಂದು ಪ್ರಮುಖ ಅಂಶ ಏನ್ ಹೇಳಿದ್ದಾರೆ ಅಂದ್ರೆ, ಬಹು ಮುಖ್ಯವಾಗಿ ದಕ್ಷಿಣ ಕನ್ನಡ ಆಗಿರ್ಬೋದು, ಉತ್ತರ ಕನ್ನಡ, ಉಡುಪಿ ಈ ಜಿಲ್ಲೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಣ್ಣಿನ ಗಣಪತಿಯನ್ನ ಕೂರಿಸ್ತಾ ಇದ್ದಾರೆ. ಮತ್ತೆ ಜನರು ಹೆಚ್ಚು ಅಲ್ಲಿ ಅವೇರ್ ಆಗಿದ್ದಾರೆ. ಅದೇ ರೀತಿಯಾಗಿ ಉಳಿದ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಂತ ಜನರು ಅವೇರ್ ಆಗ್ಬೇಕು. ಪಿಒಪಿ ಗಣಪತಿಯನ್ನ ಕೂರಿಸೋದ್ರ ಕಡೆಗೆ ಗಮನ ಹರಿಸಬಾರ್ದು. ಮತ್ತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತ ಒಂದ್ ಕಡೆ ಜಾಗೃತಿಯನ್ನ ಮೂಡಿಸಬೇಕು. ಮತ್ತೆ ಪಿಒಪಿ ಗಣಪತಿ ತಯಾರಿಸ್ತಾ ಇದ್ದಾರೆ ಅಂತಂದ್ರೆ ಅವುಗಳಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ಬಾರ್ದು. ಮತ್ತೆ ಮಾರಾಟಕ್ಕೂ ಕೂಡ ಅವಕಾಶ ಮಾಡ್ಕೊಡ್ಬಾರ್ದು. ಮತ್ತೆ ಮಾರಾಟ ಮಾಡ್ತಿದ್ದಾರೆ ಅಂತಂದ್ರೆ ಅದ್ ಕೂಡಲೇ ಅಧಿಕಾರಿಗಳು ಅದ್ರ ಬಗ್ಗೆ ಕ್ರಮ ವಹಿಸಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಈಶ್ವರ್ ಖಂಡ್ರೆ ಅವರು ಕೊಟ್ಟಿರುವಂತಹದ್ದು. ಮತ್ತೆ ಶಬ್ದ ಮಾಲಿನ್ಯದ ಬಗ್ಗೆನೂ ಹೇಳಿದ್ರೆ, ಗಣಪತಿ ಕೂರಿಸಿದ್ರು ಅಂತಂದ್ರೆ ಅಲ್ಲಿ ಡಿಜೆಗಳನ್ನ ಹಾಕುವಂತದ್ದು ಇರುತ್ತೆ. ಅಂದ್ರೆ ಸುಪ್ರೀಂ ಕೋರ್ಟ್ ಯಾವ ಒಂದು ಸೂಚನೆಯನ್ನ ಕೊಟ್ಟಿದೆ ಅಂದ್ರೆ ಎಷ್ಟು ಡೆಸಿಬಲ್ ನಲ್ಲಿ ಶಬ್ದ ಇರಬೇಕು, ಆ ಹಾಡುಗಳನ್ನ ಹಾಕೋದು, ಇನ್ನೊಂದು ಡಿಜೆಗಳನ್ನ ಹಾಕೋದು, ಎಷ್ಟು ಡೆಸಿಬಲ್ ನಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆ ಇದೆ ಅಷ್ಟೇ ಡೆಸಿಬಲ್ ನಲ್ಲಿ ಶಬ್ದಕ್ಕೆ ಅವಕಾಶ ಇರುತ್ತೆ, ಸ್ಪೀಕರ್ ಗಳಿಗೆ ಅವಕಾಶ ಇರುತ್ತೆ. ಇಲ್ಲಾಂದ್ರೆ ಹೆಚ್ಚಿನದೇನಾದ್ರೂ ಡೆಸಿಬಲ್ ನ ಸ್ಪೀಕರ್ ಗಳನ್ನ ಏನಾದ್ರೂ ಯೂಸ್ ಮಾಡಿದ್ದೆ ಆದಲ್ಲಿ ಅದಕ್ಕೂ ಕೂಡ ಒಂದು ಸುತ್ತೋಲೆನ ಹೊರಡ್ತೀವಿ. ಅಧಿಕಾರಿಗಳಿಗೆ ಆ ತರದ ಅವಕಾಶವನ್ನ ಕೊಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆ ಅನ್ನುವಂತಹದ್ದನ್ನ ಹೇಳಿದರೆ, ಇದೊಂದು ಸರ್ಕಾರದ ವತಿಯಿಂದ ಒಂದು ಗುಡ್ ಇನಿಷಿಯೇಟಿವ್ ಅಂತ ಅನ್ಬೋದು. ಬಹು ಮುಖ್ಯವಾಗಿ ಬೆಂಗಳೂರಿನಲ್ಲಿ ಈ ರೀತಿಯಾದಂತ ಒಂದು ಆದೇಶ ಜಾರಿಯಾಗಿತ್ತು. ಅಂದ್ರೆ ಬೆಂಗಳೂರಿನಲ್ಲಿ ಗಣಪತಿಯನ್ನ ಕೂರಿಸುವಂತ ಸಂದರ್ಭದಲ್ಲಿ ಪಿಒಪಿ ಗಣಪತಿಯನ್ನ ಕೂರಿಸಬಾರ್ದು ಅನ್ನುವಂಥದ್ದು. ಈಗ ಇಡೀ ರಾಜ್ಯಾದ್ಯಂತ ಇದು ವಿಸ್ತರಣೆ ಆದಂತಾಗಿದೆ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇದು ಅನುಷ್ಠಾನಗೊಳ್ಬೇಕು ಅನ್ನುವಂತಹ ಸೂಚನೆಯನ್ನ ಈಶ್ವರ್ ಖಂಡ್ರೆ ಅವರು ಕೊಟ್ಟಿದ್ದಾರೆ. ಮಾಲ್ತೇಶ್. ಓಕೆ ಥ್ಯಾಂಕ್ ಯು ಹರೀಶ್.